ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೊಸರು ಸೌತೆಕಾಯಿ ಸಾರು. ಪ್ರತಿದಿನ ರಿಪೀಟೆಡ್ ಸಾರುಗಳು ತಿಂದು ತಿಂದು ಬೇಜಾರಾದಾಗ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸತಿ ಕಡಿಮೆ ಸಮಯದಲ್ಲಿ ಬೇಗ ಬೇಗ ಅಡುಗೆ ಮಾಡೋವಂಥ ಪರಿಸ್ಥಿತಿನಲ್ಲಿ ಸಹ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಗ ಈಸಿಯಾಗಿ ಮಾಡ್ಬೋದು. ಅಥವಾ ಕೆಲವೊಂದು ಸತಿ ಮೈಯಲ್ಲಿ ಹೀಟ್ ಜಾಸ್ತಿ ಆಗೋಗಿದೆ ಅಥವಾ ಉಷ್ಣ ಜಾಸ್ತಿ ಆಗಿದೆ, ಹೊಟ್ಟೆಯಲ್ಲಿ ಉರಿ ಥರ ಆಗ್ತಾಯಿದೆ ಅನ್ನುವಾಗ ಈ ಸಾರು ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಒಂದು 10 ನಿಮಿಷದಲ್ಲೇ ಮಾಡಿಬಿಡೋ ಅಂಥ ಸಾರಿದು. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಎಳೆ ಸೌತೆಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಂಚೂರು ಶುಂಠಿ, ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಜಾರ್ ತೊಗೊಂಡು ಜೀರಿಗೆ, ಮೆಣಸು ಹಾಗೆ ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಬಿಡೋಣ. ಯಾಕೆಂದರೆ ಇಲ್ಲಿ ಇಟ್ಕೊಂಡಿರೋ ಪ್ರತಿಯೊಂದು ಐಟಮನ್ನು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಆದರೆ ಇದೆಲ್ಲ ಒಟ್ಟಿಗೆ ಹಾಕಿದಾಗ ಜೀರಿಗೆ, ಮೆಣಸು ಮತ್ತು ಕಡಲೆ ಬೀಜ ಅಷ್ಟು ನುಣ್ಣಗಾಗಲ್ಲ ಅಂತ ಹೀಗೆ ಹಾಕ್ತಾಯಿದ್ದೀನಿ. ಫಸ್ಟು ಇದೆಲ್ಲ ಸ್ವಲ್ಪ ಚಿಕ್ಕದಲ್ವ ಕಾಳುಗಳು, ಅದಕ್ಕೋಸ್ಕರ ಇದನ್ನು ಮಾತ್ರ ಮೊದಲಿಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈಗ ತುಂಬ ನುಣ್ಣಗೂ ಬೇಡ, ಸರಿಯಾಗಿದ್ದರೆ ಸಾಕು. ಈಗ ಮತ್ತೊಂದು ಜಾರ್ ತೊಗೊಳ್ತಾ ಇದ್ದೀನಿ, ದೊಡ್ಡ ಜಾರು. ಯಾಕಂದರೆ ಇದೆಲ್ಲ ರುಬ್ಬಿದಾಗ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ಇದರೊಳಗಡೆ ಅದನ್ನು ಕಾಳುಗಳನ್ನ ಹಾಕಿ ಪುಡಿ ಮಾಡಿದ್ರೆ ಅಷ್ಟು ನುಣ್ಣಗೆ ಪುಡಿ ಆಗೋಲ್ಲ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆಯೇ ಸೌತೆಕಾಯಿನೂ ಸೇರಿಸಿ ಹಾಕ್ಕೋಬೇಕು. ನಿಮಗಿಲ್ಲಿ ಸೌತೆಕಾಯಿ ಏನಾದರೂ ಬಲ್ತಿದೆ ಅನಿಸಿದರೆ ಅಥವಾ ಅದ್ರ ಬೀಜ ಏನಾದರೂ ದಪ್ಪದಾಗ ಅನಿಸಿದರೆ ಅದನ್ನು ಹಾಕ್ಕೋಬೇಡಿ, ತೆಗೆದುಬಿಡಿ. ನಾನಿಲ್ಲಿ ಫುಲ್ ಎಳೆ ಸೌತೆಕಾಯಿ ತೊಗೊಂಡಿರೋದ್ರಿಂದ ಹಾಗೆಯೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಪ್ಪೆ ಕಹಿ ಬರುತ್ತಾ ಅಂತ ನೀವು ಅಂದ್ಕೋಬೋದು, ಖಂಡಿತ ಕಹಿ ಬರಲ್ಲ. ಹಾಗೆ ನಾವು ತಿನ್ನೋವಾಗಲೂ ಅಷ್ಟೇ ಸಿಪ್ಪೆ ಸಮೇತ ತಿಂದ್ರೇ ನಮಗೆ ತುಂಬ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಇಲ್ಲಿ ಎಲ್ಲನೂ ನಾವು ಹಸಿದೇ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಇದು ತುಂಬ ಖುಷಿಯಾಗುತ್ತೆ ಊಟ ಮಾಡುವಾಗ. ಇದ್ರ ಜೊತೆಗೆ ನಿಮಗೆ ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ರೂ ಸಾಕು ಅನಿಸುತ್ತೆ, ಬೇರೆ ಏನೂ ಬೇಕಾಗಿರಲ್ಲ. ಅಷ್ಟು ರುಚಿಯಾಗಿರುತ್ತೆ ಈ ಸಾರು. ನಾನಂತೂ ಜಾಸ್ತಿ ಹಾಕ್ಕೊಂಡು ಊಟ ಮಾಡಿದೆ. ಸ್ವಲ್ಪ ಅನ್ನಕ್ಕೆ ಜಾಸ್ತಿ ಸಾರು ಹಾಕ್ಕೊಂಡು ತಿನ್ನೋಷ್ಟು ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗೂ ಇತ್ತು. ಇದ್ರ ಜೊತೆಗೇ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನೂ ಸೇರಿಸ್ಕೊಂಬಿಡೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೀವು ಹೇಗೆ ಮಾಡ್ಕೊಂಬಂದರೂ ಸರಿಯೇ, ತುಂಬ ತರಿಯಾಗೂ ಇರಬಾರ್ದು, ತುಂಬ ನುಣ್ಣಕ್ಕೂ ಇರಬಾರ್ದು, ಆ ಥರ ಮಾಡ್ಕೊಂಬನ್ನಿ. ನೀವು ತುಂಬ ನುಣ್ಣಗೆ ಮಾಡ್ಕೊಂಬಂದರೂ ಸಾರು ಚೆನ್ನಾಗಿರುತ್ತೆ, ಏನೂ ಡಿಫ್ರೆನ್ಸ್ ಅನಿಸಲ್ಲ. ಈಗ ಗ್ರೈಂಡ್ ಮಾಡಿ ಆಗಿದೆ ನೋಡಿ, ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಎಷ್ಟು ನುಣ್ಣಕ್ಕಲ್ಲ, ತುಂಬ ತರಿಯಾಗೋಲ್ಲ. ಈಗ ಪುಡಿ ಮಾಡಿದ್ವಲ್ಲ ಅದೇ ಜಾರ್ಗೆ 3/4 ಪ್ಯಾಕೆಟಷ್ಟು ಗಟ್ಟಿ ಮೊಸರು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ ಮೊಸರನ್ನೇ ತೊಗೊಂಡಿದ್ದೀನಿ. ಇದನ್ನು ಈ ಜಾರಲ್ಲಿ ಹಾಕ್ಕೊಂಡು 1-2 ಸುತ್ತು ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಂಡು ಬರೋಣ. ಈಗ ಸ್ವಲ್ಪ ಅಗಲ ಇರೋಂಥ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡಿ. ಮೊಸರನ್ನ ಈಗ ರುಬ್ಕೊಂಡು ಬಂದಿದ್ದೀನಿ. ಹೀಗಿದು ಒಂದು ಸ್ವಲ್ಪನೂ ಗಟ್ಟಿ ಅಂಶ ಇಲ್ದಂಗೆ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ. ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಹಾಗೆಯೇ ಮಿಕ್ಸಿ ತೊಳೆದಿದ್ದ ನೀರು ಮತ್ತು ಮೊಸರು ರುಬ್ಬಿದ್ವಲ್ಲ ಅದಕ್ಕೂ ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡರದ್ದು ನೀರು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನೆಷ್ಟು ತೆಳುಗೆ ಮಾಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಸಾರು. ನಾವಿಲ್ಲಿ ಗಟ್ಟಿ ಮೊಸರೇ ಹಾಕ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ತೆಳ್ಳಗಾಗಬೇಕು. ಹಾಗೆ ರುಬ್ಬಿರೋ ಮಸಾಲೆ ಕೂಡ ಗಟ್ಟಿಗಿದೆ. ಹಾಗಾಗಿ ನಿಮಗೆ ಎಷ್ಟು ತಿಳಿಯಾಗಬೇಕು ಸಾರು ಅಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಲೋಟದಷ್ಟು ನೀರನ್ನ ಇದಕ್ಕೆ ಹಾಕಿದ್ದೀನಿ. ಹಾಕ್ಬಿಟ್ಟು ಈ ಥರ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಈ ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ. ಕಡಾಯಿ ಕಾದಿದ ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಚಿಕ್ಕ ಸ್ಪೂನ್ ತುಂಬ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿನ ತುಂಡು ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. 4 ಚಿಟಿಕೆಯಷ್ಟು ಹಿಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 8-10 ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆನ ಈಗ ನಾವು ರುಬ್ಬಿಟ್ಕೊಂಡು ಮಿಕ್ಸ್ ಮಾಡಿದ್ವಲ್ಲ ಮೊಸರು ಜೊತೆಗೆ ಅದ್ರ ಮೇಲೆ ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತಲೂ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿದ್ರೆ ನಮ್ಮ ಸಾರು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.